ಸಮರ್ಥನೆಗಳೇ ಹೀಗೆ ಅನುಕೂಲಕ್ಕೆ ತಕ್ಕಂತೆ ಒಗ್ಗಿಕೊಳ್ಳೋ ಉಭಯವಾಸಿಗಳ ಹಾಗೆ. ಮನುಷ್ಯ ಸಮರ್ಥನೆಗಳನ್ನು ಕೊಟ್ಟುಕೊಳ್ಳದೆ ಬದುಕಲಾರ. ಕಳ್ಳನು ಕೊಲೆಗಾರನು ತನ್ನ ತಪ್ಪಿಗೆ ಬಲವಾದ ಕಾರಣವಿದೆ ಅಂದುಕೊಂಡಾಗಲೇ ನಿದ್ರೆ ಮಾಡಲು ಸಾಧ್ಯ. ಓಕೆ, ತುಂಬ ಜನ ನನಗೆ ಬಿಗಿನರ್ಸ್ ಬುಕ್ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ ಬುಕ್ಸ್ ಓದಬೇಕಂತ ಕೇಳ್ತಿದ್ರಿ. ನಾನು ತುಂಬ ಬುಕ್ಸ್ನ ಸಜೆಸ್ಟ್ ಮಾಡಿದೆ, ಬಟ್ ಕತೆ ಡಬ್ಬಿ ಓದಿದ್ಮೇಲೆ ನನಗೆ ಅನಿಸ್ತಾ ಇದೆ ದಿಸ್ ಇಸ್ ದ ಬೆಸ್ಟ್ ಬುಕ್ ಟು ಬಿಗಿನ್ ವಿತ್ ಅಂತ. ಯಾಕಂದರೆ ಇಲ್ಲಿ ಆಥರು ತುಂಬ ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕತೆಗಳನ್ನ ಹೇಳ್ತಾ ಹೋಗ್ತಾರೆ. ತುಂಬ ರಿಲೇಟಬಲ್ ಅನಿಸುತ್ತೆ ಇವಾಗಿನ ಜನ್ರೇಷನ್ ಅವ್ರಿಗೆ. ಹಾಗೆ ತುಂಬ ಜನರ ಯೋಚನೆಗಳಿಗೆ ಉತ್ತರನೂ ಸಿಗ್ತಾ ಹೋಗುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ದ ಸ್ಟೋರೀಸ್ ಇನ್ಸೈಡ್ ಕತೆ ಡಬ್ಬಿ. ಮತ್ತು ಹಾಗೆ ಕತೆ ಡಬ್ಬಿಲಿನ ಎಲ್ಲ ಕತೆಗಳು ಅದ್ಭುತವಾಗಿದೆ ಅಂತ ಹೇಳಲ್ಲ. ಹಾಗೆ ಈ ವರ್ಕ್ನ ಗ್ರೇಟ್ ಆಥರ್ಸ್ ವರ್ಕ್ಗೆ ಕಂಪೇರ್ ಮಾಡೋಕ್ಕೂ ಆಗಲ್ಲ. ಲೇಖಕಿಯವರ ಮೊದಲನೇ ಪುಸ್ತಕ, ಮೊದಲನೇ ಪ್ರಯತ್ನ ಅಂತ ನಾವೇನಾದರೂ ತೊಗೊಂಡ್ರೆ ದಿಸ್ ಇಸ್ ರಿಯಲಿ ವರ್ತ್ ರೀಡಿಂಗ್. ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಈ ಕತೆ ಡಬ್ಬಿಯಲ್ಲಿನ ಕೆಲವೊಂದು ಫೇವ್ರೆಟ್ ಸ್ಟೋರೀಸ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ನೀವು ಕತೆ ಡಬ್ಬಿ ಓದಿ ನಿಮಗೆ ಆ ಡಬ್ಬಿ ಒಳಗಡೆ ಯಾವ ಕತೆಗಳನ್ನ ನೀವು ಚೂಸ್ ಮಾಡ್ತೀರಾ ಅಂತ ನಿಮ್ಗೆ ಅನಿಸುತ್ತೆ, ಅಂದರೆ ಫೇವ್ರೆಟ್ ಆಗಿ ಅದನ್ನು ನನಗೆ ಹೇಳ್ಬೋದು. ಥ್ಯಾಂಕ್ ಯು.